ಇಡೀ ದೇಶಕ್ಕೆ ನೀತಿ ಪಾಠಗಳನ್ನ ಹೇಳ್ತಿದ್ದ ಮಹಾತ್ಮ ಗಾಂಧೀಜಿಯವರ ಸ್ವಂತ ಮಗನೇ ದಾರಿ ತಪ್ಪಿದ್ದ ಅಂತ ಹೇಳಿದ್ರೆ ನಂಬ್ತೀರಾ? ಹೌದು, ನಂಬಲೇಬೇಕು. ಅತಿ ಹೆಚ್ಚಾಗಿ ಮದ್ಯಪಾನಕ್ಕೆ ದಾಸನಾಗಿದ್ದ, ಹಣಕ್ಕಾಗಿ ಸ್ನೇಹಿತರನ್ನ ಪೀಡಿಸ್ತಿದ್ದ, ತನ್ನ ಮಕ್ಕಳನ್ನ ಸರಿಯಾಗಿ ಸಾಕೋದಿಕ್ಕೂ ಆಗ್ಲಿಲ್ಲ, ಎಲ್ಬೇಕೋ ಅಲ್ಲಿ ಅಲಿಯುತ್ತಾ ಇದ್ದ. ತನ್ನ ತಂದೆ ಗಾಂಧೀಜಿಯವರ ಮಾತನ್ನು ಕೂಡ ಕೇಳ್ತಾನೆ ಇರಲಿಲ್ಲ. ಹಾಗೆ ಹಿಂದೂ ಧರ್ಮವನ್ನ ಬಿಟ್ಟು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗ್ತಾನೆ. ಕೊನೆಗೆ ಗಾಂಧೀಜಿಯವರು ಸಾವನ್ನಪ್ಪಾಗ ಅವರ ಅಂತ್ಯ ಸಂಸ್ಕಾರವನ್ನ ಮಗನಾಗಿ ತಾನು ಮಾಡದೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಾನೆ. ಈ ರೀತಿ ಮಹಾತ್ಮ ಗಾಂಧೀಜಿಯವರ ಮಗನ ಬಗ್ಗೆ ಮುಚ್ಚಿ ಹೋಗಿರುವಂತ ಅಚ್ಚರಿ ವಿಷಯಗಳನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ. ಮಹಾತ್ಮ ಗಾಂಧಿಯವ್ರಿಗೆ ಒಟ್ಟಾರೆಯಾಗಿ 4 ಜನ ಮಕ್ಕಳು. ಆ 4 ಜನ ಕೂಡ ಗಂಡು ಮಕ್ಕಳೇ. ಅವರಲ್ಲಿ ಮೊದಲನೆಯವನೇ ಈ ಹರಿಲಾಲ್ ಗಾಂಧಿ. ಇವನು ತುಂಬಾ ಚುರುಕು ಸ್ವಭಾವದವನಾಗಿದ್ದ, ತುಂಬಾ ಪ್ರತಿಭಾವಂತ ಕೂಡ. ಪ್ರಾರಂಭದಲ್ಲಿ ಎಲ್ಲವೂ ಸರಿ ಇರುತ್ತೆ. ಹರಿಲಾಲ್ ತನ್ನ ಒಡಹುಟ್ಟಿದ ತಮ್ಮಂದಿರ ಬಗ್ಗೆ ಅಪಾರವಾದ ಕಾಳಜಿ ಮತ್ತೆ ಕರುಣೆಯನ್ನ ಹೊಂದಿದ್ದ. ತನ್ನ ತಾಯಿ ಕಸ್ತೂರಬಾ ಗಾಂಧಿ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಹರಿಲಾಲ್ ಗಾಂಧಿಗೆ ಪ್ರಾರಂಭದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೂಡ ಸಿಗುತ್ತೆ. ನಂತರ ಬೆಳೆದು ದೊಡ್ಡವರಾಗಿ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಕೇವಲ ಅವರಿಗೆ 15 ವರ್ಷ ವಯಸ್ಸಿನಲ್ಲಿರುವಾಗಲೇ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಭಾಗವಹಿಸ್ತಿದ್ರು. ಅದರಿಂದ 6 ಬಾರಿ ಹರಿಲಾಲ್ ಗಾಂಧಿಯವರು ಜೈಲಿಗೂ ಕೂಡ ಹೋಗಿ ಬಂದಿದ್ರು. ಆ ನಡುವೆ ಹರಿಲಾಲ್ ಗಾಂಧಿಗೆ ಒಂದು ಆಸೆ ಹುಟ್ಟುತ್ತೆ. ಅದೇನೆಂದ್ರೆ, ನಾನೂ ಕೂಡ ವಿದೇಶಕ್ಕೆ ಹೋಗಿ ಬ್ಯಾರಿಸ್ಟರ್ ಆಗ್ಬೇಕು ಅಥವಾ ನಾನೊಬ್ಬ ಲಾಯರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಇದರಿಂದ ತನ್ನ ಆಸೆಯನ್ನ ತಂದೆ ಹತ್ರ ಹೇಳ್ಕೊಂಡಾಗ ಗಾಂಧೀಜಿಯವರು ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಬ್ರಿಟಿಷರು ನಮ್ಮ ಮೇಲೆ ಆಳ್ವಿಕೆ ಮಾಡುತ್ತಿರುವಾಗ ನೀನು ಪಾಶ್ಚಿಮಾತ್ಯ ಶಿಕ್ಷಣವನ್ನ ಪಡೆಯೋದು ಸರಿಯಲ್ಲ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಪಾಲ್ಗೊಳ್ಳೋದೇ ಸರಿ ಅಂತ ಮಗನನ್ನ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋಕೆ ಕಳಿಸೋದಿಲ್ಲ. ಇಲ್ಲಿಂದಾನೇ ತಂದೆ ಮತ್ತು ಮಗನ ಅಂತರ ಹೆಚ್ಚಾಗ್ತಾ ಹೋಗುತ್ತೆ. ಗಾಂಧೀಜಿಯವರು ನೋಡಿದ್ರೆ ಸರಳ ಜೀವನ, ಬ್ರಹ್ಮಚರ್ಯ, ದೇಶ ಸೇವೆಯ ಬಗ್ಗೆ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ರು. ಆದ್ರೆ ಮಗ ಹರಿಲಾಲ್ ಮಾತ್ರ ಆಧುನಿಕ ವಿದ್ಯಾಭ್ಯಾಸ, ವೈಭವಶಾಲಿ ಜೀವನ, ಸ್ವಂತ ಹಾದಿಯಲ್ಲಿ ನಡಿಬೇಕು ಅನ್ನೋದನ್ನ ಹರಿಲಾಲ್ ಬಯಸ್ತಾ ಇದ್ರು. ಈ ಕಾರಣಕ್ಕೆ ತಂದೆ ಮತ್ತು ಮಗನ ನಡುವೆ ಅನೇಕ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ವು. ಹರಿಲಾಲ್ ತಮ್ಮ ತಂದೆಯ ತತ್ವಗಳನ್ನ ಒಪ್ತಾ ಇರಲಿಲ್ಲ. ಕೊನೆಗೂ ಹರಿಲಾಲ್ ತಮ್ಮ ತಂದೆ ತಾಯಿಯನ್ನ ಬಿಟ್ಟು ಮನೆಯಿಂದ ಹೊರಬರ್ತಾರೆ. ಹರಿಲಾಲ್ ಗಾಂಧಿಯವರು ಗುಲಾಬ್ ಅನ್ನುವಂತ ಒಬ್ಬಳು ಹುಡುಗಿಯನ್ನ ಮದುವೆಯಾಗಿದ್ರು. ಈ ಹರಿಲಾಲ್ ಗಾಂಧಿಗೆ ಸುಮಾರು 5 ಜನ ಮಕ್ಕಳು ಕೂಡ ಹುಟ್ಟಿದ್ರು. ಅದರಲ್ಲಿ ಸ್ವಲ್ಪ ಜನ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಅಂದ್ರೆ ಶಿಶು ವಯಸ್ಸಿನಲ್ಲೇ ಸಾವನ್ನಪ್ಪಿದ್ರು. ಹೀಗೆ ಹರಿಲಾಲ್ ತಮ್ಮ ತಂದೆಯ ಮನೆಯನ್ನ ಬಿಟ್ಟು ಹೊರಗಡೆ ಬಂದದ್ದು ಗಾಂಧೀಜಿಯವ್ರಿಗೆ ತುಂಬಾ ಬೇಸರವನ್ನುಂಟು ಮಾಡಿತ್ತು. ನಂತರ ಹರಿಲಾಲ್ ಬೇರೆ ಕಡೆಗೆ ಬಂದು ಒಂದು ಮನೆಯನ್ನ ಮಾಡಿ ಸ್ವತಂತ್ರವಾಗಿ ಜೀವಿಸೋಕೆ ಶುರು ಮಾಡ್ಕೊಳ್ತಾರೆ. ಹಲವಾರು ವ್ಯವಹಾರಗಳನ್ನ ಮಾಡಿ ತಮ್ಮನ್ನ ತಾವು ಅದರಲ್ಲಿ ತೊಡಗಿಸಿಕೊಂಡ್ರೂ ಕೂಡ ಅವರ ದುರದೃಷ್ಟವಶಾತ್ ಯಾವುದೂ ಕೂಡ ಅವರ ಕೈ ಹಿಡಿಲಿಲ್ಲ. ಈ ಪರಿಸ್ಥಿತಿಯಿಂದ ಚಿಂತೆ ಮಾಡೋಕೆ ಶುರು ಮಾಡ್ಕೊಂಡಂತ ಹರಿಲಾಲ್ ಗಾಂಧಿ ಯಾವಾಗ್ಲೂ ಮದ್ಯಪಾನ ಮಾಡ್ತಾ ಅದಕ್ಕೆ ದಾಸರಾಗಿ ಹೋಗ್ತಾರೆ. ಮಹಾತ್ಮ ಗಾಂಧೀಜಿಯವರ ಮಗ ಅನ್ನೋ ಕಾರಣಕ್ಕೆ ಅವರು ಎಲ್ಲೇ ಹೋದ್ರು, ಯಾವ ಸ್ಥಳಗಳಿಗೆ ಹೋದ್ರು ಜನಗಳು ಅನುಕಂಪವನ್ನ ತೋರ್ತಿದ್ರು. ಹಾಗೆ ಹರಿಲಾಲ್ ಗಾಂಧಿ ಅನೇಕ ಜನರಿಂದ ಹಣವನ್ನ ಪಡೆದು ಆ ಹಣದಿಂದ ಮದ್ಯಪಾನ ಮಾಡೋದು, ದುಶ್ಚಟಗಳಿಗೆ ಬಳಸಿಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ಆಗ ಗಾಂಧೀಜಿಯವರು ತನ್ನ ಮಗನಿಗೆ ಯಾರೂ ಕೂಡ ಅತಿಯಾದ ಹಣ ಸಹಾಯ ಮಾಡೋದು, ಸಾಲವನ್ನ ಕೊಡೋದನ್ನ ಮಾಡಬೇಡಿ ಅಂತ ತಾಕೀತು ಮಾಡ್ತಾರೆ. ಅಂಥ ಸಮಯದಲ್ಲೇ ಒಂದು ಸಾಂಕ್ರಾಮಿಕ ರೋಗ ಎಲ್ಲೆಡೆ ಹರಡಿ ಇಡೀ ಭಾರತವನ್ನ ಭಯಭೀತಗೊಳಿಸಿತ್ತು. ಆಗ ಹರಿಲಾಲ್ ಗಾಂಧಿಯವರ ಪತ್ನಿ ಕೂಡ ಸಾವನ್ನಪ್ಪಿ ಹರಿಲಾಲ್ ಗಾಂಧಿಯನ್ನ ಬಿಟ್ಟು ಹೋಗ್ತಾರೆ. ಮೊದಲೇ ತನ್ನ ತಂದೆಯ ಮನೆಯನ್ನ ಬಿಟ್ಟು ಹೊರಬಂದಿದ್ದಂತ ಹರಿಲಾಲ್ ಗಾಂಧಿಗೆ ತನ್ನ ಪ್ರೀತಿಯ ಹೆಂಡತಿ ಕೂಡ ಬಿಟ್ಟು ಹೋಗಿದ್ದು ಅವರು ಇನ್ನೂ ಹೆಚ್ಚು ಕುಗ್ಗಿ ಹೋಗಲು ಕಾರಣವಾಯಿತು. ಇದರಿಂದ ಹರಿಲಾಲ್ ಗಾಂಧಿ ಅದೇ ನೋವಿನಲ್ಲಿ ಎಲ್ಬೇಕೋ ಅಲ್ಲಿ ಅಲೆದಾಡ್ತಾ ಇದ್ರು. ಆದ್ರೂ ತನ್ನ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಂತ ತನ್ನ ನಾದಿನಿಯರಿಗೆ ಅಂದ್ರೆ ತನ್ನ ತಮ್ಮಂದಿರ ಪತ್ನಿಯರಿಗೆ ಆಗಾಗ ಗೌರವಪೂರ್ವಕವಾಗಿ ಪತ್ರವನ್ನ ಬರಿತಾ ಇದ್ರಂತೆ. ಈ ನಡುವೆ ಹರಿಲಾಲ್ ಗಾಂಧಿ ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗ್ತಾರೆ. ಹರಿಲಾಲ್ ಗಾಂಧಿಯಾಗಿದ್ದವರು ಅಬ್ದುಲ್ಲಾ ಗಾಂಧಿಯಾಗಿ ತಮ್ಮ ಹೆಸರನ್ನ ಬದಲಾಯಿಸ್ಕೊಳ್ತಾರೆ. ಈ ವಿಷಯವನ್ನ ಕೇಳಿ ಗಾಂಧೀಜಿಯವರಿಗೆ ತನ್ನ ಮಗನೇ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಹೋಗಿದ್ದು ನೋವನ್ನುಂಟು ಮಾಡಿತ್ತು. ಆಗ ಮುಸ್ಲಿಂಗಳು ಹಿಂದೂಗಳನ್ನ ಇಸ್ಲಾಂ ಧರ್ಮಕ್ಕೆ ಸೆಳೆಯೋಕೆ ಅಂತ ಹಲವಾರು ಸಭೆಗಳಲ್ಲಿ
ಗಾಂಧೀಜಿಯವರ ಮಗನಾದಂತ ಹರಿಲಾಲ್ ಅವರನ್ನ ತೋರಿಸ್ತಾ ಇದ್ರಂತೆ. ಹೀಗೆ ಒಂದು ಸಭೆಯಲ್ಲಿ ಮುಸ್ಲಿಂ ಭಾಷಣಕಾರನೊಬ್ಬ ಹರಿಲಾಲ್ ಗಾಂಧಿಯವರ ಎದುರಿಗೇನೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡ್ತಾನೆ. ಆಗ ಅದೇ ಸಭೆಯಲ್ಲಿದ್ದ ಹರಿಲಾಲ್ ಗಾಂಧಿ ಆ ಭಾಷಣಕಾರನನ್ನ ಕಾಲಿಂದ ಒದ್ದಿದ್ರಂತೆ. ನಂತರ ಮತ್ತೆ ಅವರು ಹಿಂದಿರುಗಿ ಹಿಂದೂ ಧರ್ಮಕ್ಕೆ ಮತಾಂತರವಾಗ್ತಾರೆ. ಹರಿಲಾಲ್ ಗಾಂಧಿ ಹೆಚ್ಚು ಮದ್ಯಪಾನ ಮಾಡ್ತಿದ್ರಿಂದ ಅವರು ತುಂಬಾ ಬಡತನದ ಜೀವನವನ್ನ ಸಾಗಿಸ್ತಾ ಇದ್ರು. ತನ್ನ ತಾಯಿ ಕಸ್ತೂರಬಾ ಗಾಂಧಿ ಸಾವನ್ನಪ್ಪಾಗ್ಲೂ ಕೂಡ ಹರಿಲಾಲ್ ಗಾಂಧಿಗೆ ಹೋಗೋದಿಕ್ಕೆ ಸಾಧ್ಯವಾಗಲಿಲ್ಲ. ನಂತರ ಕಸ್ತೂರಬಾ ಗಾಂಧಿ ಸಾವನ್ನಪ್ಪಿದ 4 ವರ್ಷಗಳ ನಂತರ ಮಹಾತ್ಮ ಗಾಂಧೀಜಿಯವರು ಕೂಡ ಸಾವನ್ನಪ್ತಾರೆ. ಆಗ ತಂದೆಯ ಅಂತ್ಯಕ್ರಿಯೆಗೆ ಹರಿಲಾಲ್ ಗಾಂಧಿ ಹೋಗ್ತಾರೆ. ದೊಡ್ಡ ಮಗನಾಗಿ ಹರಿಲಾಲ್ ಗಾಂಧಿನೇ ತಂದೆಯ ಅಂತ್ಯಕ್ರಿಯೆ ಮಾಡಬೇಕಿರುತ್ತೆ. ಆದ್ರೆ ಅದನ್ನ ಮಾಡದೆ ದೂರದಲ್ಲಿ ನೋಡುತ್ತಾ ನಿಂತಿದ್ರಂತೆ. ದೊಡ್ಡ ದೊಡ್ಡ ನಾಯಕರುಗಳು ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಬಂದಿರೋದ್ರಿಂದ ಈ ಕುಡುಕ ಏನಾದ್ರೂ ಕಾಣಿಸಿಕೊಂಡ್ರೆ ಮರ್ಯಾದೆ ಇರೋದಿಲ್ಲ ಅಂತ ತಂದೆಯ ಹತ್ತಿರಕ್ಕೂ ಹರಿಲಾಲ್ ಗಾಂಧಿಯನ್ನ ಬರೋದಕ್ಕೆ ಬಿಡಲಿಲ್ಲ. ಯಾಕಂದ್ರೆ ಹರಿಲಾಲ್ ಗಾಂಧಿ ಹೆಚ್ಚು ಜನಕ್ಕೆ ಗಾಂಧೀಜಿಯವರ ಮಗ ಅಂತ ಗುರುತು ಕೂಡ ಸಿಗ್ಲಿಲ್ಲ. ಅಷ್ಟು ಮದ್ಯಪಾನವನ್ನ ಮಾಡಿ ಹಾಳಾಗಿದ್ರು. ಇನ್ನು ಹರಿಲಾಲ್ ಗಾಂಧಿ ಕೂಡ ಗಾಂಧೀಜಿಯವರು ಸಾವನ್ನಪ್ಪಿ ಕೇವಲ 4 ತಿಂಗಳಿನಲ್ಲೇ ಕ್ಷಯರೋಗದಿಂದ ಸಾವನ್ನಪ್ತಾರೆ. ಹರಿಲಾಲ್ ಗಾಂಧಿಗೆ ಚಿಕಿತ್ಸೆಯನ್ನ ಕೊಟ್ಟಿದ್ದಂತ ಆಸ್ಪತ್ರೆ ಸಿಬ್ಬಂದಿಗೆ ಇವರು ಯಾರು ಅಂತ ಗೊತ್ತೇ ಆಗಿರಲ್ಲ. ಹೀಗೆ ಒಬ್ಬ ಅನಾಥನ ರೀತಿಯಲ್ಲಿ ತೀರ್ಕೊಂಡಿರ್ತಾರೆ. ನೋಡಿದ್ರಲ್ಲ, ಗಾಂಧೀಜಿಯವರು ದೇಶ ವಿದೇಶಗಳಿಗೆ ಹೆಸರುವಾಸಿಯಾಗಿದ್ರು. ಆದ್ರೆ ಮಗ ಅನಾಥವಾಗಿ ಸಾವನ್ನಪ್ಪಿದ್ದ. ಇದರಲ್ಲಿ ತಪ್ಪಾದ್ರೂ ಯಾರ ಕಡೆಯಿಂದ ಆಗಿತ್ತು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.